ಹಾಯ್ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ? ಏನು ವಿಷಯ ಅಂದರೆ, ನಾವು ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೇನೋ ರಾಯರನ್ನು ನೋಡಬೇಕು ಅನಿಸ್ತು. ಹಾಗಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಹಾಗಾಗಿ ಲಗೇಜ್ ಪ್ಯಾಕ್ ಮಾಡೋ ಟೈಮ್ ಬಂತು. ನಾಳೆ ಮಾರ್ನಿಂಗ್ ಹೋಗ್ಬೇಕಾಗಿರೋದ್ರಿಂದ ಇವಾಗಲೇ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು. ಬಟ್ಟೆ ಎಲ್ಲ ರೆಡಿ ಆಗ್ತಾ ಇದೆ. ಬಟ್ಟೆ ಎಲ್ಲ ಮಡಚಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇನ್ನು ರಾಯರ ಹತ್ರ ಪೂಜೆಗೆ ರೆಡಿ ಮಾಡಬೇಕು. ದೀಪ ಇನ್ನೂ ಏನೂ ರೆಡಿ ಮಾಡಿಲ್ಲ. ರಾಯರ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಇನ್ನು ಮನೆ ದೇವರಿಗೆ ರೆಡಿ ಮಾಡಿಲ್ಲ. ಮನೆ ದೇವ್ರ ಹತ್ರನೂ ರೆಡಿ ಮಾಡಬೇಕು. ನಾಳೆಯಿಂದ ಫುಲ್ಲು ಮಂತ್ರಾಲಯದಲ್ಲಿ ನಡೆಯುವಂಥ ಪೂಜೆಗಳಾಗಲಿ ಪುನಸ್ಕಾರಗಳನ್ನಾಗಲಿ ಖಂಡಿತ ಎಲ್ಲವನ್ನು ಅಪ್ಡೇಟ್ ಕೊಡ್ತೀನಿ. ನೈಟ್ ಊಟಕ್ಕೆ ನಮ್ಮಮ್ಮ ಪ್ರಿಪೇರ್ ಮಾಡಿರೋದು ರಸಮನ್ನ ಹಪ್ಪಳ. ಫಸ್ಟು ರಾಯರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಮನೇಲಿರುವಂಥ ರಾಯರಿಗೆ ಮಂತ್ರಾಲಯ ಹೋಗುವ ಮುನ್ನ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಅರಿಶಿನ ಉಪ್ಪು ಹಾಕಿರುವಂಥ ನೀರಿನಲ್ಲಿ ಒಂದು ಬಿಳಿ ಬಟ್ಟೆನ ಎತ್ಕೊಂಡು, ನೀವು ಸಪ್ರೇಟಾಗಿ ದೇವ್ರು ಉರ್ಸೋಕ್ಕೆ ಅಂತಲೇ ಒಂದು ಬಟ್ಟೆನ ತೆಗೆದಿಟ್ಕೊಂಡಿರಿ. ಯಾವಾಗಲೂ ಅದೇ ಬಟ್ಟೆನ ಯೂಸ್ ಮಾಡಿ, ಬೇರೆ ಬೇರೆ ಬಟ್ಟೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸರಿ ಅಂತೇಳಿ ರಾಯರ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಫೋಟೋನೆಲ್ಲ ಚೆನ್ನಾಗಿ ಒರೆಸಿ, ನಮ್ಮ ಮನೆ ರಾಯರು ಫೋಟೋಗೆ ಹೂವು ಹಾಕಬೇಕು ಅಂದರೆ ಏನು ಮಾರ್ಕೆಟೇ ತರಬೇಕೇನೋ ಅಷ್ಟು ದೊಡ್ಡ ಫೋಟೋ. ಫೋನಲ್ಲಿ ನೋಡ್ಲಿಕ್ಕೆ ಅಷ್ಟು ಕಾಣಿಸುತ್ತೆ. ಮಿನಿಮಮ್ 4 to 6 ಇರ್ಬೋದು ಅಡಿ. 4 to 5 3 to 4 ಇರ್ಬೋದು. ಸರಿ ಅಂತೇಳಿ ರಾಯರಿಗೆ ಗಂಧ ಹಚ್ಕೊಂಡೆ. ರಾಯರಿಗೆ ಕುಂಕುಮ ಮತ್ತು ಅರಿಶಿನ ಯಾವುದನ್ನು ಹಚ್ಚಬಾರ್ದು. ರಾಯರು ಗುರುಗಳು ಯತಿಗಳಾಗಿರೋದ್ರಿಂದ ಗಂಧ ಮಾತ್ರ ಹಚ್ಚಬೇಕು. ಸರಿ ಅಂತೇಳಿ ರಾಯರಿಗೆ ಗಂಧ ಹಚ್ಕೊಳ್ಳೋ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡೋದೆಲ್ಲ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ನಾನು ಆಲ್ರೆಡಿ ಶುಕ್ರವಾರನೇ ಹೋಗಿ ರಾಯರು ಮಠಕ್ಕೆ ಜಯನಗರ 4th ಬ್ಲಾಕ್ ಇರುವಂಥ ಮಠಕ್ಕೆ ಹೋಗಿ ಬಂದಿದ್ದೆ. ಶನಿವಾರ ಮಾರ್ನಿಂಗ್ ಹೊರಡಬೇಕಾಗಿರೋದು ಶುಕ್ರವಾರ ಬೆಳಿಗ್ಗೆ ಮಠಕ್ಕೆ ಹೋಗಿ ಬಂದಿದ್ದೆ. ಶುಕ್ರವಾರ ನೈಟೇ ನಾವೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದೆ. ರಾಯರ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿಬಿಟ್ರೆ ನಾವು ಮಾರ್ನಿಂಗ್ 4 ಬಿಡೋಕ್ಕಾಗಿರೋದ್ರಿಂದ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಸ್ನಾನ ಮಾಡಿಕೊಂಡು ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ದೀಪ ಐಟಮ್ ಎಲ್ಲ ರೆಡಿ ಮಾಡಿಕೊಂಡೆ. ಬೇರೆ ದೀಪ ಎಲ್ಲ ಹಚ್ಚಿಟ್ಟಿಲ್ಲ. ನಾನು ಒಂದೇ ಸದ್ಯಕ್ಕೆ 2 ದೀಪ ಮಾತ್ರ ಹಚ್ಚೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ಬರುವವರೆಗೂ ರಾಯರ ಫೋಟೋ ಹತ್ರ ಯಾರೂ ಕೈ ಹಾಕಲ್ಲ. ನಾನು ಬಿಟ್ಟರೆ ನನ್ನ ಮನೆಯ ರಾಯರಿಗೆ ಯಾರು ಪೂಜೆ ಮಾಡೋಕ್ಕೆ ಹೋಗಲ್ಲ. ನನಗೆ ಬೇರೆಯವ್ರು ಮಾಡೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಯಾರ ಕೈಲಿ ಪೂಜೆ ಮಾಡಿಸಲ್ಲ ನಾನು ನಮ್ಮ ರಾಯರಿಗೆ. ನಾನೇ ಪೂಜೆ ಮಾಡಬೇಕು ಅಂತೇಳಿ. ಸರಿ ಅಂತೇಳಿ 1-2 ದೀಪ ಹಚ್ಚಿಡೋಣ ಅಂತೇಳಿ ಫಸ್ಟ್ ಸಿಂಪಲಾಗಿ ಅಲಂಕಾರ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಹೂವು ತಂದಿದ್ದನ್ನ ಕಟ್ಟೇ ಇರಲಿಲ್ಲ. ಹೆಂಗಿದ್ರು ಒಂದೊಂದೇ ಮುಡ್ಸೋಣ ಅಂತ ಹೇಳ್ಬಿಟ್ಟು ರೋಜ್ ಸ್ವಲ್ಪ, ಶಾಮಂತಿಗೆ ಸ್ವಲ್ಪ ಒಂದೊಂದೇ ಇಟ್ಟೆ. ನಮ್ಮ ಮನೆಯವ್ರು ಸ್ವಲ್ಪ ಮಾವಿನ ಸೊಪ್ಪನ್ನ ತೊಗೊಂಬಂದಿದ್ರು. ಎಂತಕ್ಕೋ ಗೊತ್ತಿಲ್ಲ. ನಾನೊಂದೆರಡು ಕಡ್ಡಿ ರಾಯರಿಗೆ ಇಡೋಣ ಅಂಥೇಳಿ ಎತ್ತಿಟ್ಕೊಂಡಿದ್ದೆ. ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು, ರಾಯರಿಗೆ ನೀವು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ, ಅಲಂಕಾರ ಮಾಡಬೇಕಾದ್ರೆ ರಾಯರಿಗೆ ಮಂತ್ರ ಹೇಳ್ಕೊಂಡೆ ಅಲಂಕಾರ ಪೂಜೆನ ಮಾಡ್ಕೊಳ್ಳಿ. ಯಾಕಂದರೆ ಅದರಿಂದ ಒಂದು ಪಾಸಿಟಿವ್ ವೈಬ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ರಾಯರು ಆದಷ್ಟು ಭಕ್ತಿಗೆ ಒಲಿಯೋದು. ಈ ಕೆಲವೊಬ್ಬರು ಇವಾಗ ಟ್ರೆಂಡ್ ಮಾಡ್ಕೊಬಿಟ್ಟಿದ್ದಾರೆ ಹೂ ಪ್ರಸಾದ ವೀಡಿಯೋ ಕೇಳೋದು. ನಾನು ಅದನ್ನೆಲ್ಲ ಮಾಡೋದಿಲ್ಲ. ಸಿಂಪಲಾಗಿ ರಾಯರಿಗೆ ಪೂಜೆ ಮಾಡಿಕೊಂಡೆ. ನಾನು ಅಲಂಕಾರ ಎಲ್ಲ ಮುಗಿಸಿ ಮನೆ ದೇವ್ರ ಹತ್ರನೂ ಹೂವನ್ನೊಂದಿಟ್ಟು ಪೂಜೆ ಮಾಡಿಕೊಂಡೆ. ಮಾರ್ನಿಂಗ್ ಎದ್ದು ಸರಿ ಅಂತೇಳಿ ಪೂಜೆ ಮಾಡಿಬಿಟ್ಟು ನೈಟೆಲ್ಲ ಅಲಂಕಾರ ಮಾಡಿದ್ನೆಲ್ಲ ಪೂಜೆ ಮಾಡಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ. ನಮ್ಮ ಮನೆಯವ್ರು ನನ್ನ ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪ್ ಹತ್ರ. ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದೆ. ರಾಯರ ಹತ್ರಕ್ಕೆ ನಮ್ಮ ಜರ್ನಿ ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ನಾನು ನಮ್ಮ ಅಕ್ಕನ ಫ್ರೆಂಡ್ಸು 4 ಮೆಂಬರ್ಸ್ ಹೋಗಿದ್ವಿ. ಅಲ್ಲಿಂದ ನಾವು ಟ್ರೈನಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ, ಬಟ್ ಆಗಲಿಲ್ಲ. ಕಾರಲ್ಲಿ ಹೊರಟ್ವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮಾರ್ನಿಂಗ್ 7 or 8ಗೆ. ಸರಿ ಸ್ವಲ್ಪ ಕಾಫಿ ಕುಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಸುಸ್ತಾಗ್ತಾಯಿತ್ತಲ್ವ, ಹಾಗಾಗಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಅಲ್ಲಿಂದ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅನಂತಪುರ, ಚಿಕ್ಕಬಳ್ಳಾಪುರ, ಹೈದರಾಬಾದ್ ಇದನ್ನೆಲ್ಲ ನೇಚರ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಏನು ಅಂದರೆ, ಹೋಗ್ಬೇಕಾದ್ರೆ ರಾಯರ ಹತ್ರ ಏನೋ ಒಂಥರ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಲ್ವ ಮಂತ್ರಾಲಯಕ್ಕೆ, ಹಾಗಾಗಿ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ ಅನ್ನೋದು ನಮ್ಮ ಕಡೆಯಿಂದ ಇತ್ತು. ಸ್ವಲ್ಪ ಚಿಲ್ ಮಾಡಿಕೊಂಡು ಹಂಗೆ ಹಿಂಗೆ ನೋಡಿಕೊಂಡು
ಅಲ್ಲಿ ಒಂದು ಬೌದ್ಧ ಧರ್ಮದ ಟೆಂಪಲ್ ರೆಡಿ ಆಗ್ತಾಯಿತ್ತು. ಅದನ್ನು ನೋಡಿಕೊಂಡು ಸರಿ ಅಂತೇಳಿ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂಥೇಳಿ ಬ್ರೇಕ್ಫಾಸ್ಟಿಗೆ ಬಂದು ದೋಸೆನ ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ದೋಸೆನ ತಿಂದ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಸ್ವಲ್ಪ ಕರೆಂಟ್ಗೆ ನೀರಿಗೆ ಬರ ಆಗಿರೋದ್ರಿಂದ ನಮ್ಮ ಸೈಡ್ ಥರ ನೀರಿನಲ್ಲಿ ಕರೆಂಟು ಉತ್ಪಾದನೆ ಮಾಡಲ್ಲ. ಆ ಸೈಡೆಲ್ಲ ಫುಲ್ಲು ಈ ರೀತಿ ಗಿರಣಿಗಳನ್ನ ಇಟ್ಬಿಡ್ತಾರೆ. ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನಾನು. ಅಲ್ಲೆಲ್ಲ ಸ್ವಲ್ಪ ಹಳ್ಳಿ ವಾತಾವರಣ ಎಲ್ಲ ವೀಡಿಯೋ ಮಾಡಿಕೊಂಡೆ. ಅವರೆಲ್ಲ ನನ್ನೇ ನೋಡ್ತಾಯಿದ್ರು. ಆ ಸೈಡ್ ಸ್ವಲ್ಪ ಹಸು ಎತ್ತುಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸರಿ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೂ ಕೊನೆಗೂ ರೀಚ್ ಆದ್ವಿ. ಎಂಟ್ರೆನ್ಸ್ ಬರ್ತಿದ್ದಂಗೆ ರಾಯರ ಮಂತ್ರ ಸಿಕ್ತು. ರಾಯರ ಮಂತ್ರನ ಪಠಣೆ ಮಾಡಿಕೊಂಡು ಒಳಗಡೆ ಎಂಟರ್ ಆದ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ರೀತಿ ಒಂದು ಸಾಂಗ್ ಇದೆ ನೋಡಿ, ದೇವಕಿ ನಂದನ ಯಾದವ ಕೃಷ್ಣನ. ಆ ಸಾಂಗು ತುಂಬಾ ಚೆನ್ನಾಗಿದೆ. ಆ ಸಾಂಗ್ ನಾನು ಪ್ಲೇ ಮಾಡಿದ್ವಿ. ಮಂತ್ರಾಲಯದ ಎಂಟ್ರೆನ್ಸ್ ಎಲ್ಲ ಫುಲ್ಲು ಶೂಟ್ ಮಾಡಿಕೊಂಡೆ. ಅಲ್ಲಿ ನಮ್ಮ ರಾಯರ ವಿಗ್ರಹ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 4 ಸಾರಿ ಶೂಟ್ ಮಾಡಿಕೊಂಡೆ. ಮತ್ತು ಇನ್ನೇನು ಅಂದರೆ ರಾಯರ ವಿಗ್ರಹ ಕಿತ್ತಿರುವಂಥವ್ರು ಸೂಪರಾಗಿ ಕೆತ್ತಿದ್ದಾರೆ. ಯಾಕಂದರೆ ರಿಯಲಾಗಿ ರಾಯರೇ ಕೂತಿರೋ ಥರ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಂತ್ರಾಲಯ ನೋಡ್ತಾ ಇದ್ದೀವಲ್ಲ, ಅದರಲ್ಲಿರೋ ಜೋಶು ಒಂದೇನೋ ಒಂಥರ ಮೈ ಜುಮ್ ಅನಿಸ್ತಿತ್ತು ಅದನ್ನು ನೋಡ್ತಾ ಇದ್ದರೆ. ಅಲ್ಲಿ ಹಾಕಿರುವಂಥ ಫ್ಲೆಕ್ಸ್ನೆಲ್ಲ ನೋಡ್ತಾ ಇದ್ವಿ. ಸುಬೀಂದ್ರ ತೀರ್ಥರದು ಮತ್ತು ಶ್ರೀ ಮೂಲರಾಮ ಅಂಬೇಡ್ಕರು ಅವ್ರದ್ದೆಲ್ಲರದು ಇತ್ತು. ಗಾಂಧೀಜಿ ಮತ್ತು ಇನ್ನೊಬ್ರದ್ದು ಯಾರ್ದು ಇತ್ತು, ಅದು ಯಾರ್ದು ಅಂತ ಪಕ್ಕದಲ್ಲಿ ಶ್ರೀರಾಮನ ಪಕ್ಕ ನಿಲ್ಲಿಸಿರೋರ್ದು ಅದು ಯಾರ್ದು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಅದನ್ನು ನೋಡ್ತಾ ಇದ್ವಿ. ಆ ನೇಮ್ ನೋಡೋಣ ಅಂದ್ಕೊಂಡು ಹತ್ರ ಹೋಗೋಣ ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಇನ್ನೂ ಒಂದು ದೊಡ್ಡ ರಿಸ್ಕ್ ಏನು ಗೊತ್ತಾ, ರಾಯರ ಸನ್ನಿಧಿಗೆ ಹೋದಾದ್ಮೇಲೆ ಕಾರ್ ಪಾರ್ಕಿಂಗ್ ಮಾಡೋದೊಂದು ದೊಡ್ಡ ರಿಸ್ಕು. ಅದರಲ್ಲೂ ಇನ್ನೂ ದೊಡ್ಡ ರಿಸ್ಕ್ ಯಾವುದು ಅಂದರೆ ಉಳ್ಕೊಳ್ಳಿಕ್ಕೆ ರೂಮ್ ಬುಕ್ ಮಾಡೋದು. ನಮ್ಮ ಬಜೆಟ್ ಫ್ರೆಂಡ್ಲಿ, ಬಜೆಟ್ಗೆ ಅಡ್ಜಸ್ಟ್ ಆಗುವಂಥ ರೂಮ್ನ ಬುಕ್ ಮಾಡೋದು. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಒಂದೊಂದು ರೂಪಾಯಿನೂ ಲೆಕ್ಕ ತೊಗೋಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಸಾರಿ ಗೋಪುರನೆಲ್ಲ ಚೆನ್ನಾಗಿ ನೋಡಿಕೊಂಡು ಸರಿ ಅಂತೇಳಿ ಕಾರ್ ಪಾರ್ಕ್ ಮಾಡಿಬಿಡೋಣ ಅಂತೇಳಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೊರಟ್ವಿ. ಅವರಲ್ಲಿ ಕಾರ್ ಪಾರ್ಕ್ ಮಾಡೋಕ್ಕೆ ಬಿಟ್ಟು ಅಲ್ಲಿ ಮೂಲರಾಮ ನಿಲಯ ಅಂತ ಇತ್ತು, ಅದರಲ್ಲಿ ಹೋಗಿ ಕೇಳೋಣ ಅಂತ ಅಂದ್ಕೊಂಡ್ವಿ. ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಸರಿ ಅಂತೇಳಿ ಕಾರ್ ಪಾರ್ಕ್ ಮಾಡಿದ್ವಿ. ಅಲ್ಲಿ ತುಂಬಾ ಹಸುಗಳು ಒಂದೇ ಸರಿ ಬಂದವು. ನನಗಂತೂ ತುಂಬಾ ಭಯ ಆಗೋಯ್ತು, ಎಲ್ಲಿ ಗುಂಬಿಡ್ತೋ ಅಂತ. ಸರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ವು. ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಹಸುಗಳು. ನಮ್ಮ ಸೈಡ್ ಥರ ಹಸುಗಳಲ್ಲಿ ಇಲ್ಲವೇ ಇಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಹಸುಗಳು ಆ ಕಡೆ ಎಲ್ಲ ಒಂಥರ ಏನೋ ಒಂಥರ ಈ ಗೂಳಿ ಥರ ಕಾಣಿಸುತ್ತೆ ಆ ಹಸುಗಳೆಲ್ಲ. ಅದು ಹಾಲು ಕರಿಯೋದು ಹಂಗೆ ಇರುತ್ತೆ, ಗೂಳಿನೂ ಹಂಗೆ ಇರುತ್ತೆ. ಸೇಮ್ ಒಂದೇ ಏನು ಸೈಜ್ಗಿರುತ್ತೆ ದೇಹಕ್ಕೆ. ಸರಿ ಅಂತೇಳಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ರೂಮ್ನ ಹುಡ್ಕೋಣ ಅಂತ ಹೋದ್ವಿ ಅಂತ ಹೇಳಿದ್ನಲ್ಲ. ಸರಿ ಅಂತೇಳಿ ಅಲ್ಲಿ ಮಠದ ರೂಮ್ಗಳು ದೊರೆಯುತ್ತೆ ಅಂತ ಬೋರ್ಡ್ ಹಾಕಿದ್ರು. ಅಲ್ಲಿ ನೋಡಿಕೊಂಡು ಸರಿ ಅಲ್ಲಿ ಕೇಳೋಣ ಅಂಥೇಳಿ ಒಳಗಡೆ ಎಂಟರ್ ಆದ್ವಿ. ಅಲ್ಲಿ ಹೋಗ್ತಿದ್ದಂಗೆ ರಾಯರ ಬೃಂದಾವನ ಇತ್ತು. ತುಂಬಾ ಇಷ್ಟ ಆಯ್ತು ನನಗಂತೂ. ಅದನ್ನು ಸಹ ಶೂಟ್ ಮಾಡಿಕೊಂಡೆ. ಸರಿ ಅಂತೇಳಿ ವಿಚಾರಿಸೋಣ ಅಂತೇಳಿ ವಿಚಾರಿಸಿದ್ವಿ. ರೂಮ್ಸ್ ಆಲ್ರೆಡಿ ಸೇಲ್ ಆಗಿದೆ, ಫುಲ್ ಆಗಿದೆ ಅಂತ ಹಾಕಿದ್ರು. ಸರಿ ಅಂತಂದ್ಬಿಟ್ಟು ಲಾಡ್ಜಲ್ಲೆಲ್ಲ ವಿಚಾರಿಸೋಣ ಅಂತೇಳಿ ಹೊರಟ್ವಿ. ಅಲ್ಲೂ ಸಹ ನಮ್ಮ ರಾಯರಿದ್ದರು. ಇನ್ನೊಂದು ಸಾರಿ ಒಳಗಡೆ ಎಲ್ಲ ಚೆಕ್ ಮಾಡ್ಕೊಂಡು ರೂಮ್ ಹುಡ್ಕೋಣ ಅಂಥೇಳಿ ಒಳಗಡೆ ಮಂತ್ರಾಲಯದೊಳಗಡೆ ಎಂಟರ್ ಆದ್ವಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಓ ಮೈ ಗಾಡ್, ಕನಸು ಇಷ್ಟು ಬೇಗ ನನಸಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಹುಟ್ಟಿದಾಗಿಂದ ಒಂದು ಸಾರಿನೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ನನ್ನ ಆಸೆಯಾಗಿತ್ತು, ನನ್ನ ಡ್ರೀಮ್ ಆಗಿತ್ತು. ಇನ್ನೊಂದು ಸಾರಿ ರಾಯರು ಯಾವಾಗ ಕರ್ಸ್ಕೋತಾರೋ ಅಂತ ಗೊತ್ತಿಲ್ಲ. ಬಟ್ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ನನ್ನ ಡ್ರೀಮ್ ಕೊನೆಗೂ ಈಡೇರಿತು. ರಾಯರು ದರ್ಶನ ಅಂತ ತುಂಬಾ ಚೆನ್ನಾಗಾಗಿತ್ತು. ಸರಿ ಅಂತೇಳಿ ರೂಮ್ ಹುಡ್ಕೋಣ ಅಂತೇಳಿ ಅಲ್ಲಿರುವಂಥ ರಾಯರು ಜೀವನ ಶೈಲಿಯನ್ನು, ರಾಯರ ಜೀವನ ಪದ್ಧತಿಗಳನ್ನ ಅಲ್ಲಿರುವಂಥ ಪ್ರತಿಯೊಂದು ಗೋಡೆಗಳ ಮೇಲೂ ಎಷ್ಟು ಚೆನ್ನಾಗಿ ಕೆತ್ತಿದ್ರು ಅಂದರೆ ಹೇಳಲಿಕ್ಕೆ ಪದಗಳೇ ಸಾಲದು.
ಸರಿ ಅಂತೇಳಿ ಅಲ್ಲಿರುವಂಥ ಶಾಪ್ಸ್ನೆಲ್ಲ ನೋಡಿಕೊಂಡು ರೂಮ್ ಹುಡ್ಕೋಣ ಅಂತ ಹೋಗ್ತಾನೇ ಇದ್ವಿ. ಕೊನೆಗೂ ರೂಮು ಸಿಗೋಂಗೆ ಕಾಣಿಸ್ತಾ ಇರಲಿಲ್ಲ. ರಾಯರಿಗೆ ಪ್ರಾರ್ಥನೆ ಮಾಡ್ಕೊಂಡ್ವಿ, ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ಕೊಂಡು ದಯವಿಟ್ಟು ನಮಗೊಂದು ರೂಮು ಕರುಣಿಸಪ್ಪ ತಂದೆ ಅಂತ ಕೇಳಿಕೊಂಡು ಅಲ್ಲಿಂದ ಫ್ರೆಶ್ ರೂಮ್ ಲಾಕರ್ಸ್ ರೂಮ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದ್ರು ಯಾರೋ ಒಬ್ಬರು. ಸರಿ ಅಂತೇಳಿ ಅಲ್ಲೇ ಹೊರಟ್ವಿ. ಅಲ್ಲೆಲ್ಲ ಆಲ್ರೆಡಿ ತುಂಬ ಜನ ಓಡಾಡ್ತಾಯಿದ್ರು, ರೂಮ್ಗೆ ಆಲ್ರೆಡಿ ಸೇರ್ಕೊಂಡಿರೋರಿದ್ದರು. ರಾಯರು ಅನುಗ್ರಹದಿಂದ ಒಂದು ರೂಮ್ ಸಿಗೋ ಚಾನ್ಸಸ್ ಇದೆಯೋ ಇಲ್ವೋ ಅಂತ ಮನ್ಸಿಗೆ ಕಳವಳ ಇಟ್ಕೊಂಡೆ ಹೊರಡ್ತಾ ಇದ್ವಿ. ನಾವಂತೂ ತುಂಬಾ ರಶ್ ಇದೆ, ಜನ ಅಂತೂ ರೂಮ್ ಸಿಗೋ ತುಂಬ ಸಾಧ್ಯತೆ ಕಡಿಮೆ. ರಾಯರು ಸನ್ನಿಧಾನದಲ್ಲಿ ರೂಮ್ಸ್ ಅಂದರೆ ಏನಾದರೂ ಅಲ್ಲಿ ಹಿಂದೆ ಬರ್ತಕ್ಕಂಥ ಇಬ್ಬರು ಅಕ್ಕಂದಿರು ಸಹ ಅವರು ವಿಜಯಪುರ ಕಲಬುರಗಿಯಿಂದ ಬಂದಿದ್ದಾರೆ. ಅವರು ಸಹ ರೂಮ್ನ ಹುಡುಕ್ತಾ ಇದ್ರಂತೆ. ನಾವು ಸಹ ರೂಮ್ನ ಹುಡುಕ್ತಾ ಇದ್ವಿ. ನಮ್ಮ ಅಕ್ಕ ಬೇರೆ ನಿನ್ನ ಮಾತ್ರ ವೀಡಿಯೋ ಶೂಟ್ ಮಾಡ್ಕೋತೀಯ, ನಿನ್ನ ಮಾತ್ರ ಮಾಡೋದಿಲ್ಲ ಅಂತ ರೇಗಿಸ್ತಾಯಿದ್ರು. ನಿಮ್ಮದು ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರದ್ದು ಸ್ವಲ್ಪ ಕ್ಲಿಪ್ನ ಕಲೆಕ್ಟ್ ಮಾಡಿಕೊಂಡೆ. ಒಂದು ರೂಮ್ ಅಡ್ಜಸ್ಟ್ ಆಗಿತ್ತು, ನೋಡ್ಕೊಂಬರೋಣ ಅಂತೇಳಿ ಅಲ್ಲಿಗೆ ಹೋದ್ವಿ. ಅಲ್ಲಿರುವಂತಹ ಚಿಕ್ಕ ರೂಮ್ಗೆ ತುಂಬಾ ಅಮೌಂಟ್ ಹೇಳಿದರು. ಸರಿ ಅಂತೇಳಿ ಬೇರೆ ರೂಮ್ ಹುಡುಕಿ ಅಲ್ಲಿ ರೂಮ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ರಾಯರ ದರ್ಶನ ಮಾಡೋಣ ಅಂತೇಳಿ ನೈಟ್ ಒಂದು ಸರಿ ದರ್ಶನ ಮಾಡ್ಕೊಂಡು ಬೆಳಿಗ್ಗೆ ದರ್ಶನ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ರೂಮ್ ಬಿಟ್ಟಿದ್ದು ತಡ ಆಯಿತು. ಯಾಕಂದರೆ ರಾಯರ ಸೇವೆ ಮಾಡಬೇಕಿತ್ತಲ್ಲ, ಹಾಗಾಗಿ ರೂಮ್ ಬಿಟ್ಟಿದ್ದು ತಡ ಆಯಿತು. ಹಾಗಾಗಿ ರಾಯರು ದರ್ಶನಕ್ಕೆ ಎಲ್ಲ ಸಾಲಾಗಿ ನಿಂತ್ಕೊಂಡ್ವಿ. ರಾಯರು ಶ್ಲೋಕ ಹೇಳ್ಕೊಂಡು ಬೇಗ ದರ್ಶನ ಆಗಲಿ ಅಂತೇಳಿ. ಪ್ರಸಾದ ಟೈಮಿಂಗ್ಸ್ ಬೇರೆ ಆಗಿತ್ತು. ನಮಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಎಷ್ಟೊತ್ತಿಗೆ ರಾಯರು ದರ್ಶನ ಮಾಡ್ತೀನಿ, ಎಷ್ಟೊತ್ತಿಗೆ ರಾಯರು ಪ್ರಸಾದ ತಿಂತೀನಿ ಅಂತ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ. ಸರಿ ಅಂತೇಳಿ ನಮ್ಮ ಅಕ್ಕ ಮಂಡಿ ಸೇವೆ ಮಾಡ್ತೀನಿ ಅಂತ ಅವ್ರು ಹೊರಟರು. ನಾವು ಅಯ್ಯಪ್ಪ ಆಗಲ್ಲ, ರಶ್ ಒಳಗೆ ತುಂಬ ಟಯರ್ಡ್ ಬೇರೆ ಆಗಿದ್ವಿ. ಹಾಗೆ ಸ್ವಲ್ಪ ರಾಯರಿಗೆ ನಮಸ್ಕಾರ ಹೇಳ್ಕೊಂಡು ತಂದೆ ನನ್ನ ಕೈ ಸರಿ ಸೇವೆ ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗೆ ಕೂತ್ಕೊಂಡು ಅಲ್ಲೇ ಸೈಡ್ನಲ್ಲಿ ಇರುವಂತಹ ರಾಯರ ಚಿನ್ನದ ವಿಗ್ರಹಗಳು ಕೆಲವೊಂದು ಇದರಲ್ಲಿ ನೋಡಿಕೊಂಡೆ. ಅಲ್ಲಿ ತುಂಬ ಚೆನ್ನಾಗಿ ಆಗ್ತದೆ ಶ್ಲೋಕ. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರು ರಾಯರ ಬರೀ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ಗುರು ರಾಯರಿದ್ದಾರೆ ಎಂದು ಅಂತ. ಅದನ್ನು ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ರಾಯರಿಗೆ ಹಾಕುವಂಥ ಅಲಂಕಾರ ಎಲ್ಲ ರಿಮೂವ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಇರುವುದಕ್ಕಂಥ ಕಾಮಧೇನು ದರ್ಶನ ಮಾಡಿಕೊಂಡು ಪ್ರಸಾದ ಅಂತೂ ಸಿಕ್ಕಲಿಲ್ಲ. ಸರಿ ಅಂತೇಳಿ ಹೋಟೆಲಲ್ಲಿ ಹೋಗಿ ಊಟ ಮಾಡೋದನ್ನ ಅಂದ್ಕೊಂಡು ಚಪಾತಿ ಟೊಮೆಟೊ ಗೊಜ್ಜು ಅನ್ನ ಕೊಟ್ಟಿರೋ 100 ರೂಪೀಸ್ಗೆ ಅಷ್ಟೇ ಊಟ ಕೊಟ್ಟಿದ್ದು. ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ರಾಯರ ದರ್ಶನಕ್ಕೆ ಅಂತ ಬೆಳಿಗ್ಗೆ ಹೊರಟ್ವಿ. ಎಲ್ಲರೂ ಸ್ಯಾರಿ ವಿಯರ್ ಮಾಡಿದ್ವಿ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡು ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮಾಡ್ಕೋತಾಯಿದ್ದೋ. ಸರಿ ಅಂತೇಳಿ ಹೊರಡೋಣ ಅಂತೇಳಿ ಹೊರಟು ಇವರೆಲ್ಲ ಸ್ವಲ್ಪ ರಾಯರದ್ದು ನಾಮ ಎಲ್ಲ ಹಾಕಿಸ್ಕೊಂಡಿದ್ರು. ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅದನ್ನೆಲ್ಲ ಹಾಕ್ಸ್ಕೊಂಡಿಲ್ಲ. ಫೋಟೋಗೆಲ್ಲ ಚೆನ್ನಾಗಿ ಬರ್ತಾ ಇರಲಿಲ್ಲ ಅಂಥೇಳಿ ಸರಿ ಅಂತೇಳ್ಬಿಟ್ಟು ರಾಯರ ದರ್ಶನಕ್ಕೆ ಇನ್ನೂ ನಾವು ಹೊರಟಿರಲಿಲ್ಲ. ಬಿಸಿಲು ಬೇರೆ ಆಗ್ತಾಯಿತ್ತು. ಮಾರ್ನಿಂಗ್ 8ಗೆಲ್ಲ ಹೋಗಿದ್ವಿ ದರ್ಶನಕ್ಕೆಲ್ಲ. ಹೋಗ್ಬಿಡೋಣ ಅಂತೇಳಿ ಇವರೆಲ್ಲ ನಾನು ಬಿಟ್ಟು ಹೊರಟೋಗಿದ್ರು. ಅಯ್ಯೋ ಹೋಗ್ಬಿಟ್ರಾ ಅಂತ ಇದೆ. ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಲೇಟಾಗಿತ್ತು, ಆದ್ರೂ ನಾನು ಬಿಡದೆ ಹೋದೆ. ಅಲ್ಲಿ ನನಗೆ ಗೊತ್ತಿರುವಂತಹ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರೋರು, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಇರೋರು ನನ್ನನ್ನು ಮಾತಾಡಿಸಿದ್ರು. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ರಾಯರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಂತ್ರಾಕ್ಷತೆ ಸಹ ಕಲೆಕ್ಟ್ ಮಾಡಿಕೊಂಡೆ. ರಾಯರು ಮಂತ್ರಾಕ್ಷತೆ ನೋಡಿ ತುಂಬಾ ಖುಷಿಯಾಯಿತು. ನೆಕ್ಸ್ಟು ರಾಯರು ಮಂತ್ರಾಕ್ಷತೆ ಇಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಎಲ್ಲರೂ ಅಲ್ಲಿ ಮೆಹಂದಿ ಥರ ಹಾಕಿಸ್ಕೊತಾಯಿದ್ರು. ಎಲ್ಲರೂ ಒಂದೇ ಥರ ಹಾಕಿಸ್ಕೊಂಡು ಗೋಲಿ ಸೋಡಾ ಕೊಡ್ತಾಯಿದ್ರು. ಕುಡ್ಕೊಂಡು ಎಲ್ಲರೂ ದರ್ಶನ ಎಲ್ಲ ಮುಗೀತು. ಕಾರ್ ಹತ್ಕೊಂಡು ಮನೆ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ರಾಯರದು ಪೂಜೆ ಪುನಸ್ಕಾರ ಸ್ವಲ್ಪ ಶಾಪಿಂಗು ಎಲ್ಲ ಆಯಿತು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಾನಕ್ಕೆ ಕರ್ಸ್ಕೊಳ್ಳಿ ರಾಯರೇ ಅಂತ ಕೇಳಿಕೊಂಡು
ಮನೆ ಕಡೆ ಹೊರಟ್ವಿ. ಭಾನುವಾರ ಆಗಿತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡೇ ಹೊರಟ್ವಿ. ಇನ್ನು ನಾಷ್ಟ ನಮ್ಗೆ ಬೆಳಿಗ್ಗೆನೂ ಕೂಡ ಪ್ರಸಾದ ಸಿಕ್ಕಿಲ್ಲ, ರಾಯರ ಪ್ರಸಾದ ತಿನ್ನೋ ಋಣ ಇರಲಿಲ್ಲ. ನೈಟ್ ಆಗಿತ್ತು, ಕೋಲ್ಡ್ ಕಾಫಿ ಕುಡ್ಕೊಂಡು ಹೊರಟ್ವಿ. ನಮಸ್ತೆ.